ಎಲ್ಲರಿಗೂ ನಮಸ್ಕಾರಗಳು. ಪ್ರಗತಿಪಥ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಕರ್ನಾಟಕದ ಇತಿಹಾಸವನ್ನು ಆಳಿದ ಕದಂಬ ಸಾಮ್ರಾಜ್ಯದ ಬಗ್ಗೆ ಅಭ್ಯಾಸವನ್ನು ಪ್ರಶ್ನೋತ್ತರಗಳನ್ನು ವಿವರಣೆ ಮುಖಾಂತರ ಅಭ್ಯಾಸಿಸಿದ್ದೇನೆ. ಈ ಒಂದು ವಿಡಿಯೋ ಮುಂಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತವಾಗುತ್ತದೆ. ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಕೆಸೆಟ್, ಕೆಎಎಸ್, ಎಸ್ಟಿಆರ್, ಪಿಎಸ್ಐ, ಪಿಸಿ, ಪಿಡಿಒ, ಗ್ರೂಪ್ ಸಿ, ಎಚ್ಎಸ್ಟಿಆರ್, ಪಿಯು ಲೆಕ್ಚರ್, ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದ ಕರ್ನಾಟಕ ಇತಿಹಾಸದ ಪ್ರಮುಖ ಘಟಕವಾದ ಕದಂಬ ರಾಜ ಮನೆತನದ ಮೇಲೆ ಈ ಹಿಂದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾದ, ಮುಂದೆ ಕೇಳಬಹುದಾದ ಮೋಸ್ಟ್ ರಿಪೀಟೆಡ್ MCQ ಕ್ವೆಶ್ಚನ್ ಅಂಡ್ ಆನ್ಸರ್ಸ್ ಅತಿ ಮುಖ್ಯವಾದ 30 ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಪ್ರಶ್ನೆ ಸಂಖ್ಯೆ 1. ಕದಂಬ ವಂಶದ ಸ್ಥಾಪಕ ಯಾರು? ಆಯ್ಕೆಗಳು: ಕಾಕುಸ್ಥವರ್ಮ, ಮಯೂರಶರ್ಮ, ರವಿವರ್ಮ, ಶಾಂತಿವರ್ಮ. ಇದಕ್ಕೆ ಸರಿಯಾದಂತಹ ಉತ್ತರ ಮಯೂರಶರ್ಮ. ವಿವರಣೆ: ಕದಂಬ ವಂಶವನ್ನು ಸ್ಥಾಪಿಸಿದ ಮೊದಲ ರಾಜ ಮಯೂರಶರ್ಮ ಕಂಚಿಯಲ್ಲಿ ಅವಮಾನದಿಂದ ಪ್ರೇರಿತನಾಗಿ ಸ್ವತಂತ್ರ ರಾಜ್ಯ ಸ್ಥಾಪಿಸಿದನು. ಈ ಒಂದು ಪ್ರಶ್ನೆ 2014 KPSC ಹಾಗೂ FDA 2018ರ ಒಂದು ಪರೀಕ್ಷೆಯಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು. ಪ್ರಶ್ನೆ ಸಂಖ್ಯೆ 2. ಕದಂಬರ ರಾಜಧಾನಿ ಯಾವುದು? ಆಯ್ಕೆಗಳು: ಕಂಚಿ, ಬನವಾಸಿ, ಹಂಪಿ, ತಳಕಾಡು. ಇದಕ್ಕೆ ಸರಿಯಾದಂತಹ ಉತ್ತರ ಬನವಾಸಿ. ವಿವರಣೆ: ಬನವಾಸಿ ಕದಂಬರ ರಾಜಕೀಯ ಮತ್ತು ಧಾರ್ಮಿಕ ಕೇಂದ್ರವಾಗಿತ್ತು. ಇದು ಇಂದಿನ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಇದು ರಾಜಕೀಯ ಮತ್ತು ಧಾರ್ಮಿಕ ಕೇಂದ್ರವಾಗಿತ್ತು ಬನವಾಸಿ. ಪ್ರಶ್ನೆ ಸಂಖ್ಯೆ 3. ತಾಳಗುಂದ ಶಾಸನವು ಯಾವ ವಿಷಯವನ್ನು ವಿವರಿಸುತ್ತದೆ? ಆಯ್ಕೆಗಳು: ಯುದ್ಧ, ಮಯೂರಶರ್ಮನ ಜೀವನ, ವ್ಯಾಪಾರ, ಕೃಷಿ. ಇದಕ್ಕೆ ಸರಿಯಾದಂತಹ ಉತ್ತರ ಮಯೂರಶರ್ಮನ ಜೀವನ. ತಾಳಗುಂದ ಶಾಸನವು ಈತನ ಜೀವನವನ್ನು ಕುರಿತು ವಿವರಿಸುತ್ತದೆ. ವಿವರಣೆ: ತಾಳಗುಂದ ಶಾಸನವು ಕದಂಬರ ಮೂಲ, ಮಯೂರಶರ್ಮನ ಶಿಕ್ಷಣ ಮತ್ತು ಪಲ್ಲವರ ವಿರುದ್ಧದ ಹೋರಾಟವನ್ನು ವಿವರಿಸುತ್ತದೆ. ಪ್ರಶ್ನೆ ಸಂಖ್ಯೆ 4. ಕದಂಬರು ಯಾವ ಭಾಷೆಯನ್ನು ಪ್ರೋತ್ಸಾಹಿಸಿದರು? ಆಯ್ಕೆಗಳು: ತಮಿಳು, ಕನ್ನಡ, ಸಂಸ್ಕೃತ, ತೆಲುಗು. ಇದಕ್ಕೆ ಸರಿಯಾದಂತಹ ಉತ್ತರ ಕನ್ನಡ. ಇವರು ಕನ್ನಡ ಭಾಷೆಯನ್ನು ಪ್ರೋತ್ಸಾಹಿಸಿದರು. ವಿವರಣೆ: ಕದಂಬರು ಆಡಳಿತದಲ್ಲಿ ಕನ್ನಡವನ್ನು ಬಳಸಿದ ಮೊದಲ ಸ್ಥಳೀಯ ವಂಶಗಳಲ್ಲಿ ಒಬ್ಬರು. ಇದು ಕನ್ನಡ ಭಾಷೆಯ ಬೆಳವಣಿಗೆಗೆ ಮುಖ್ಯವಾಯಿತು. ಸಂಖ್ಯೆ 5. ಮಯೂರಶರ್ಮನು ಯಾವ ಸ್ಥಳದಲ್ಲಿ ಅವಮಾನಕ್ಕೊಳಗಾದನು? ಆಯ್ಕೆಗಳು: ಕಾಶಿ, ಕಂಚಿ, ಉಜ್ಜಯಿನಿ, ಪಾಟಲಿಪುತ್ರ. ಇದಕ್ಕೆ ಸರಿಯಾದಂತಹ ಉತ್ತರ ಕಂಚಿ. ವಿವರಣೆ: ಕಂಚಿಯಲ್ಲಿ ಪಲ್ಲವರಿಂದ ಅವಮಾನಕ್ಕೊಳಗಾದ ಘಟನೆ ಅವನನ್ನು ಯೋಧನನ್ನಾಗಿ ರೂಪಿಸಿತು. ಇದು ಕದಂಬ ವಂಶದ ಸ್ಥಾಪನೆಗೆ ಕಾರಣವಾಯಿತು. ಪ್ರಶ್ನೆ ಸಂಖ್ಯೆ 6. ಕದಂಬರ ಪ್ರಮುಖ ಧರ್ಮ ಯಾವುದು? ಆಯ್ಕೆಗಳು: ಬೌದ್ಧ, ಜೈನ, ಹಿಂದೂ, ಇಸ್ಲಾಂ. ಇದಕ್ಕೆ ಸರಿಯಾದಂತಹ ಉತ್ತರ ಹಿಂದೂ ಕದಂಬರ ಪ್ರಮುಖ ಧರ್ಮವಾಗಿತ್ತು. ವಿವರಣೆ:
ಕದಂಬರರು ಶೈವ ಮತ್ತು ವೈಷ್ಣವ ಪಂಥಗಳನ್ನು ಬೆಂಬಲಿಸಿದರು. ದೇವಾಲಯ ನಿರ್ಮಾಣ ಇದಕ್ಕೆ ಸಾಕ್ಷಿಯಾಗಿದೆ. ಪ್ರಶ್ನೆ ಸಂಖ್ಯೆ 7. ಕಾಕುತ್ಸ್ಥವರ್ಮನ ವೈಶಿಷ್ಟ್ಯ ಏನು? ಆಯ್ಕೆಗಳು: ಯುದ್ಧ, ವಿವಾಹ ಮೈತ್ರಿ, ಕೃಷಿ, ವ್ಯಾಪಾರ. ಇದಕ್ಕೆ ಸರಿಯಾದಂತಹ ಉತ್ತರ ವಿವಾಹ ಮೈತ್ರಿ ಕಾಕುತ್ಸ್ಥವರ್ಮನ ವೈಶಿಷ್ಟ್ಯ. ವಿವರಣೆ: ಕಾಕುತ್ಸ್ಥವರ್ಮನು ಇತರ ರಾಜವಂಶಗಳೊಂದಿಗೆ ವಿವಾಹ ಸಂಬಂಧಗಳನ್ನು ಸ್ಥಾಪಿಸಿ ರಾಜಕೀಯ ಬಲವನ್ನು ಹೆಚ್ಚಿಸಿದನು. ಪ್ರಶ್ನೆ ಸಂಖ್ಯೆ 8. ಕದಂಬರ ಲಿಪಿಯ ಮೂಲ ಯಾವುದು? ಆಯ್ಕೆಗಳು: ದೇವನಾಗರಿ, ಬ್ರಾಹ್ಮಿ, ಗ್ರಂಥ, ಶಾರ್ದ. ಇದಕ್ಕೆ ಸರಿಯಾದಂತಹ ಉತ್ತರ ಬ್ರಾಹ್ಮಿ ಲಿಪಿಯಲ್ಲಿ ಕದಂಬರು ಲಿಪಿಯ ಮೂಲವಾಗಿತ್ತು. ವಿವರಣೆ: ಬ್ರಾಹ್ಮಿ ಲಿಪಿಯಿಂದ ಕದಂಬ ಲಿಪಿ ಅಭಿವೃದ್ಧಿಯಾಯಿತು. ಇದು ನಂತರ ಕನ್ನಡ ಲಿಪಿಗೆ ಆಧಾರವಾಯಿತು. ಪ್ರಶ್ನೆ ಸಂಖ್ಯೆ 9. ಕದಂಬರ ಪ್ರಸಿದ್ಧ ದೇವಾಲಯ ಯಾವುದು? ಆಯ್ಕೆಗಳು: ವಿರೂಪಾಕ್ಷ, ಮಧುಕೇಶ್ವರ, ಮೀನಾಕ್ಷಿ, ಸೋಮನಾಥ. ಇದಕ್ಕೆ ಸರಿಯಾದಂತಹ ಉತ್ತರ ಮಧುಕೇಶ್ವರ ದೇವಾಲಯ ಕದಂಬರ ಪ್ರಸಿದ್ಧ ದೇವಾಲಯವಾಗಿತ್ತು. ವಿವರಣೆ: ಬನವಾಸಿಯ ಮಧುಕೇಶ್ವರ ದೇವಾಲಯ ಕದಂಬ ಕಾಲದ ಪ್ರಮುಖ ವಾಸ್ತುಶಿಲ್ಪದ ಉದಾಹರಣೆಯಾಗಿತ್ತು. ಕದಂಬರ ಆರ್ಥಿಕತೆ ಯಾವುದನ್ನು ಆಧರಿಸಿತ್ತು? ಆಯ್ಕೆಗಳು: ವ್ಯಾಪಾರ, ಕೃಷಿ, ಕೈಗಾರಿಕೆ, ನೌಕಾಯಾನ. ಇದಕ್ಕೆ ಸರಿಯಾದಂತಹ ಉತ್ತರ ಕೃಷಿ. ವಿವರಣೆ: ಭೂಮಿಯಿಂದ ತೆರಿಗೆ ಸಂಗ್ರಹಣೆ ಪ್ರಮುಖ ಆದಾಯವಾಗಿತ್ತು. ಗ್ರಾಮ ಆರ್ಥಿಕ ವ್ಯವಸ್ಥೆ ಬಲವಾಗಿತ್ತು. ಪ್ರಶ್ನೆ ಸಂಖ್ಯೆ 11. ಅಗ್ರಹಾರ ಎಂದರೆ ಭೂದಾನ, ಯುದ್ಧ, ವ್ಯಾಪಾರ. ಇದಕ್ಕೆ ಸರಿಯಾದಂತಹ ಉತ್ತರ ಭೂದಾನ. ಅಗ್ರಹಾರ ಎಂದರೆ ಬ್ರಾಹ್ಮಣರಿಗೆ ನೀಡುವ ಭೂಮಿ, ಶಿಕ್ಷಣ ಮತ್ತು ಧಾರ್ಮಿಕ ಚಟುವಟಿಕೆಗಳಿಗೆ ಉತ್ತೇಜನ ಸಿಗುವಂತಹ ಒಂದು ಸ್ಥಳ. ಪ್ರಶ್ನೆ ಸಂಖ್ಯೆ 12. ಯಾವುದು ಕದಂಬರ ಪ್ರಮುಖ ಶಾಸನದ ಸ್ಥಳ? ಆಯ್ಕೆಗಳು: ಹಂಪಿ, ತಾಳಗುಂದ, ಐಹೊಳೆ, ಬಾದಾಮಿ. ಇದಕ್ಕೆ ಸರಿಯಾದಂತಹ ಉತ್ತರ ತಾಳಗುಂದ. ವಿವರಣೆ: ತಾಳಗುಂದ ಶಾಸನವು ಕದಂಬರ ಇತಿಹಾಸಕ್ಕೆ ಪ್ರಮುಖ ಮೂಲವಾಗಿದೆ. ಪ್ರಶ್ನೆ ಸಂಖ್ಯೆ 13. ಕದಂಬರ ಸೈನ್ಯದ ಮುಖ್ಯ ಭಾಗ. ಆಯ್ಕೆಗಳು: ಆನೆಪಡೆ, ಕುದುರೆಪಡೆ, ನೌಕಾಪಡೆ, ಗಾಳಿಪಡೆ. ಇದಕ್ಕೆ ಸರಿಯಾದಂತಹ ಉತ್ತರ ಕುದುರೆಪಡೆ. ಕದಂಬರ ಸೈನ್ಯದ ಮುಖ್ಯ ಭಾಗ ಕುದುರೆಪಡೆ. ವಿವರಣೆ: ಯುದ್ಧಗಳಲ್ಲಿ ವೇಗ ಮತ್ತು ಚಲನೆಯು ಮುಖ್ಯವಾಗಿತ್ತು. ಹಾಗಾಗಿ ಕುದುರೆ ಪಡೆಗಳನ್ನು ಇವರು ಹೆಚ್ಚಾಗಿ ಬಳಸುತ್ತಿದ್ದರು. ಪ್ರಶ್ನೆ ಸಂಖ್ಯೆ 14. ಕದಂಬ ಸಮಾಜದ ಒಂದು ಸ್ವರೂಪ. ಆಯ್ಕೆಗಳು: ಸಮಾನತೆ, ವರ್ಣ ವ್ಯವಸ್ಥೆ, ಪ್ರಜಾಪ್ರಭುತ್ವ, ಸಮಾಜವಾದ. ಇದಕ್ಕೆ ಸರಿಯಾದಂತಹ ಉತ್ತರ ವರ್ಣ ವ್ಯವಸ್ಥೆ ಕದಂಬ ಸಮಾಜದ ಒಂದು ಸ್ವರೂಪ. ವಿವರಣೆ: ಬ್ರಾಹ್ಮಣರಿಗೆ ಉನ್ನತ ಸ್ಥಾನ ನೀಡಲಾಗಿತ್ತು. ಸಮಾಜ ಧಾರ್ಮಿಕ ಆಧಾರವಾಗಿತ್ತು. ಪ್ರಶ್ನೆ ಸಂಖ್ಯೆ 15. ಆಡಳಿತದ ಮುಖ್ಯಸ್ಥ ಯಾರು? ಆಯ್ಕೆಗಳು: ಸಚಿವ, ರಾಜ, ಸೇನಾಪತಿ, ಗ್ರಾಮಾಧಿಕಾರಿ. ಇದಕ್ಕೆ ಸರಿಯಾದಂತಹ ಉತ್ತರ ರಾಜ ಆಡಳಿತದ ಒಂದು ಮುಖ್ಯಸ್ಥನಾಗಿದ್ದನು. ವಿವರಣೆ: ರಾಜನೇ ಮುಖ್ಯಸ್ಥನಾಗಿದ್ದು ಎಲ್ಲ ಅಧಿಕಾರಿಗಳು ಅವನ ಕೈಯಲ್ಲಿದ್ದವು. ಪ್ರಶ್ನೆ ಸಂಖ್ಯೆ 16.
ಕದಂಬರು ಯಾರ ವಿರುದ್ಧ ಹೋರಾಡಿದರು? ಆಯ್ಕೆಗಳು ಚಾಲುಕ್ಯರು, ಪಲ್ಲವರು, ಮೌರ್ಯರು, ಚೋಳರು. ಇದಕ್ಕೆ ಸರಿಯಾದಂತಹ ಉತ್ತರ ಪಲ್ಲವರು. ವಿವರಣೆ: ಮಯೂರ ಶರ್ಮನು ಪಲ್ಲವರ ವಿರುದ್ಧ ಹೋರಾಟ ನಡೆಸಿ ಸ್ವತಂತ್ರ ರಾಜ್ಯವನ್ನ ಸ್ಥಾಪಿಸಿದನು. ಕದಂಬರ ಪ್ರಮುಖ ಶಕ್ತಿಶಾಲಿ ರಾಜ ಯಾರು? ಶಾಂತಿವರ್ಮ, ಕಾಕುತ್ಸ್ಥವರ್ಮ, ಶಿವಕೋಟಿ, ರವಿವರ್ಮ. ಇದಕ್ಕೆ ಸರಿಯಾದಂತಹ ಉತ್ತರ ಕಾಕುತ್ಸ್ಥವರ್ಮ ಪಲ್ಲವರ ಶಕ್ತಿಶಾಲಿ ರಾಜ. ವಿವರಣೆ: ವಿವಾಹ ಮೈತ್ರಿಗಳ ಮೂಲಕ ರಾಜ್ಯವನ್ನ ಬಲಪಡಿಸಿದನು. ಅವನ ಕಾಲದಲ್ಲಿ ಕದಂಬರ ಪ್ರಭಾವ ಹೆಚ್ಚಾಯಿತು. ಪ್ರಶ್ನೆ ಸಂಖ್ಯೆ 18. ಕದಂಬರ ಪ್ರಮುಖ ನಿರ್ಮಾಣ ಯಾವುದು? ಆಯ್ಕೆಗಳು ಕೋಟೆ, ದೇವಾಲಯ, ಸೇತುವೆ, ರಸ್ತೆ. ವಿವರಣೆ: ದೇವಾಲಯ ನಿರ್ಮಾಣದಲ್ಲಿ ಕದಂಬರ ಶೈಲಿಯ ವಾಸ್ತುಶಿಲ್ಪ ಪ್ರಸಿದ್ಧವಾಗಿದೆ. ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ದೇವಾಲಯ. ದೇವಾಲಯಗಳ ಮುಖಾಂತರ ವಾಸ್ತುಶಿಲ್ಪ ಪ್ರಸಿದ್ಧವಾಗಿತ್ತು. ಪ್ರಶ್ನೆ ಸಂಖ್ಯೆ 19. ಕದಂಬರ ಆಡಳಿತದಲ್ಲಿ ಪ್ರಮುಖ ಘಟಕ ಯಾವುದು? ಆಯ್ಕೆಗಳು ರಾಜ್ಯ, ಜಿಲ್ಲೆ, ಗ್ರಾಮ, ನಗರ. ಇದಕ್ಕೆ ಸರಿಯಾದಂತಹ ಉತ್ತರ ಗ್ರಾಮ ಕದಂಬರ ಆಡಳಿತದಲ್ಲಿ ಪ್ರಮುಖ ಘಟಕವಾಗಿತ್ತು. ವಿವರಣೆ: ಗ್ರಾಮಗಳು ಆಡಳಿತದ ಮತ್ತು ಆರ್ಥಿಕ ವ್ಯವಸ್ಥೆಯ ಮೂಲ ಘಟಕವಾಗಿದ್ದವು. ಪ್ರಶ್ನೆ ಸಂಖ್ಯೆ 20. ಕದಂಬರ ಕಾಲದ ಶಿಕ್ಷಣ ವ್ಯವಸ್ಥೆ ಯಾವುದನ್ನು ಆಧರಿಸಿತ್ತು? ಆಯ್ಕೆಗಳು ವಿಜ್ಞಾನ, ವೇದ, ಗಣಿತ, ತಂತ್ರಜ್ಞಾನ. ಇದಕ್ಕೆ ಸರಿಯಾದಂತಹ ಉತ್ತರ ವೇದ. ಕದಂಬರ ಕಾಲದ ಶಿಕ್ಷಣ ವ್ಯವಸ್ಥೆ ವೇದವನ್ನ ಆಧರಿಸಿತ್ತು. ವಿವರಣೆ: ಶಿಕ್ಷಣ ಧಾರ್ಮಿಕ ಮೌಲ್ಯಗಳ ಮೇಲೆ ಆಧಾರವಾಗಿತ್ತು. ಪ್ರಶ್ನೆ ಸಂಖ್ಯೆ 21. ಕದಂಬರ ಲಿಪಿಯ ಅಭಿವೃದ್ಧಿ ಯಾವುದಕ್ಕೆ ಸಂಬಂಧಿಸಿದೆ? ಆಯ್ಕೆಗಳು ದೇವನಾಗರಿ, ಕನ್ನಡ, ತಮಿಳು, ತೆಲುಗು. ಇದಕ್ಕೆ ಸರಿಯಾದಂತಹ ಉತ್ತರ ಕನ್ನಡ. ಕನ್ನಡ ಕದಂಬರ ಲಿಪಿಯ ಒಂದು ಅಭಿವೃದ್ಧಿಗೆ ಸಂಬಂಧಿಸಿತ್ತು. ವಿವರಣೆ: ಕದಂಬ ಲಿಪಿ ಕನ್ನಡ ಲಿಪಿಯ ಆರಂಭಿಕ ರೂಪವಾಗಿದೆ. ಕದಂಬರು ಯಾವ ಧಾರ್ಮಿಕ ಪಂಥಗಳನ್ನ ಬೆಂಬಲಿಸಿದರು? ಆಯ್ಕೆಗಳು ಬೌದ್ಧ, ಜೈನ, ಶೈವ ಮತ್ತು ವೈಷ್ಣವ ಮತ್ತು ಇಸ್ಲಾಂ. ಇದಕ್ಕೆ ಸರಿಯಾದಂತಹ ಉತ್ತರ ಶೈವ ಮತ್ತು ವೈಷ್ಣವ ಧರ್ಮವನ್ನ ಒಂದು ಪಂಥವನ್ನ ಕದಂಬರು ಬೆಂಬಲಿಸಿದರು. ವಿವರಣೆ: ದೇವಾಲಯ ನಿರ್ಮಾಣ ಮತ್ತು ಧಾರ್ಮಿಕ ಚಟುವಟಿಕೆಗಳ ಮೂಲಕ ಧರ್ಮವನ್ನ ಬೆಂಬಲಿಸಿದರು. ಪ್ರಶ್ನೆ ಸಂಖ್ಯೆ 23. ಕದಂಬರ ಕಾಲದ ವ್ಯಾಪಾರ ಹೇಗಿತ್ತು? ಆಯ್ಕೆಗಳು ಅಂತಾರಾಷ್ಟ್ರೀಯ, ಸ್ಥಳೀಯ, ಸಮುದ್ರ ವ್ಯಾಪಾರ, ದೊಡ್ಡ ಮಟ್ಟದ ಒಂದು ವ್ಯಾಪಾರ. ಇದಕ್ಕೆ ಸರಿಯಾದಂತಹ ಉತ್ತರ ಸ್ಥಳೀಯವಾಗಿ ಕದಂಬರು ವ್ಯಾಪಾರವನ್ನ ನಡೆಸುತ್ತಿದ್ದರು. ವಿವರಣೆ: ವ್ಯಾಪಾರ ಮುಖ್ಯವಾಗಿ ಸ್ಥಳೀಯ ಮಟ್ಟದಲ್ಲೇ ನಡೆಯುತ್ತಿತ್ತು. ಕದಂಬರ ದಾನ ಪದ್ಧತಿ ಯಾವುದು? ಆಯ್ಕೆಗಳು ಜಾಗೀರ್, ಅಗ್ರಹಾರ, ಇನಾಮ್, ತೆರಿಗೆ. ಇದಕ್ಕೆ ಸರಿಯಾದಂತಹ ಉತ್ತರ ಅಗ್ರಹಾರ. ವಿವರಣೆ: ಅಗ್ರಹಾರ ಪದ್ಧತಿಯಲ್ಲಿ ಬ್ರಾಹ್ಮಣರಿಗೆ ಭೂಮಿಯನ್ನು ದಾನವಾಗಿ ನೀಡಲಾಗುತ್ತಿತ್ತು. ಕದಂಬರ ರಾಜಕೀಯ ಮಹತ್ವ ಏನು? ಆಯ್ಕೆಗಳು ವ್ಯಾಪಾರ, ಸ್ವತಂತ್ರ ರಾಜ್ಯ, ನೌಕಾಯಾನ, ವಿಜ್ಞಾನ. ಇದಕ್ಕೆ ಸರಿಯಾದಂತಹ ಉತ್ತರ ಸ್ವತಂತ್ರ ರಾಜ್ಯ. ಕದಂಬರ ರಾಜಕೀಯ ಮಹತ್ವವನ್ನ ತೋರಿಸುವಂತಹದ್ದಾಗಿತ್ತು.
ವಿವರಣೆ: ಕರ್ನಾಟಕದಲ್ಲಿ ಮೊದಲ ಸ್ವತಂತ್ರ ರಾಜ್ಯವನ್ನ ಸ್ಥಾಪಿಸಿದ್ದು ಕದಂಬರು. ಕದಂಬರ ಸೈನ್ಯದ ಉದ್ದೇಶ ಏನು? ಆಯ್ಕೆಗಳು: ವ್ಯಾಪಾರ, ರಕ್ಷಣೆ, ಶಿಕ್ಷಣ, ಕೃಷಿ. ಇದಕ್ಕೆ ಸರಿಯಾದಂತಹ ಉತ್ತರ ರಕ್ಷಣೆ. ಕದಂಬರ ಸೈನ್ಯದ ಮುಖ್ಯ ಉದ್ದೇಶ ರಕ್ಷಣೆಯಾಗಿತ್ತು. ಯುದ್ಧಗಳಲ್ಲಿ ರಕ್ಷಣಾತ್ಮಕ ಮತ್ತು ದಾಳಿ ತಂತ್ರಗಳನ್ನು ಇವರು ಬಳಸುತ್ತಿದ್ದರು. ಕದಂಬರ ಪ್ರಮುಖ ಸಂಪನ್ಮೂಲ ಯಾವುದು? ಆಯ್ಕೆಗಳು: ಚಿನ್ನ, ಭೂಮಿ, ನೀರು, ಕಬ್ಬಿಣ. ಭೂಮಿ. ಭೂಮಿಯೇ ಆರ್ಥಿಕತೆಯ ಮೂಲವಾಗಿತ್ತು. ಕೃಷಿ ಮತ್ತು ತೆರಿಗೆ ಇದಕ್ಕೆ ಸಂಬಂಧಿತವಾಗಿತ್ತು. ಕದಂಬರ ಶಾಸನಗಳು ಯಾವ ಮಾಧ್ಯಮದಲ್ಲಿ ದೊರಕುತ್ತವೆ? ಆಯ್ಕೆಗಳು: ಕಾಗದ, ತಾಮ್ರಪತ್ರ, ಬಟ್ಟೆ, ಮರ. ಇದಕ್ಕೆ ಸರಿಯಾದಂತಹ ಉತ್ತರ ತಾಮ್ರಪತ್ರ. ಕದಂಬರ ಶಾಸನಗಳು ಅವರ ಒಂದು ಮಾಧ್ಯಮಗಳು ದೊರೆಯುತ್ತವೆ. ಶಾಸನಗಳು ಕಲ್ಲು ಮತ್ತು ತಾಮ್ರಪತ್ರಗಳಲ್ಲಿ ದೊರಕುತ್ತವೆ. ಇತಿಹಾಸದ ಪ್ರಮುಖ ದಾಖಲೆಗಳಾಗಿ ಉಳಿದಿವೆ. ಕದಂಬ ವಂಶದ ಪತನಕ್ಕೆ ಮುಖ್ಯ ಕಾರಣ ಯಾವುದು? ಆಯ್ಕೆಗಳು: ಬರ, ಚಾಲುಕ್ಯರ ಉದಯ, ವ್ಯಾಪಾರ ಕುಸಿತ. ಇದಕ್ಕೆ ಸರಿಯಾದಂತಹ ಉತ್ತರ ಚಾಲುಕ್ಯರ ಉದಯ. ಚಾಲುಕ್ಯರ ಶಕ್ತಿವರ್ಧನೆಯಿಂದ ಕದಂಬರ ಪ್ರಭಾವ ಕಡಿಮೆಯಾಯಿತು. ಕದಂಬ ವಂಶದ ವಿಶೇಷತೆ ಏನು? ಆಯ್ಕೆಗಳು: ಸಮುದ್ರ ವ್ಯಾಪಾರ, ಕರ್ನಾಟಕದ ಮೊದಲ ಸ್ವತಂತ್ರ ರಾಜ್ಯ, ವಿಜ್ಞಾನ ಅಭಿವೃದ್ಧಿ, ಕೈಗಾರಿಕೆ. ಕರ್ನಾಟಕ ಮೊದಲ ಸ್ವತಂತ್ರ ರಾಜ್ಯ ಕದಂಬರ ಒಂದು ವಿಶೇಷತೆಯಾಗಿದೆ. ಕದಂಬರು ಪ್ರಾದೇಶಿಕ ಶಕ್ತಿಗಳ ಉದಯಕ್ಕೆ ಕಾರಣವಾಯಿತು. ಇನ್ನು ಬಹಳಷ್ಟು ವಿಷಯಗಳ ವಿವರಣೆಯನ್ನು ಅಭ್ಯಾಸದ ದೃಷ್ಟಿಯಿಂದ ನೋಡೋಣ. ಬನವಾಸಿಯ ಕದಂಬರು ಕ್ರಿಸ್ತಶಕ 325 ಕ್ರಿಸ್ತಶಕ 540 ಒಟ್ಟು 215 ವರ್ಷಗಳವರೆಗೆ ಆಡಳಿತವನ್ನು ಬನವಾಸಿಯ ಕದಂಬರು ನಡೆಸಿದರು. ಬನವಾಸಿಯ ಕದಂಬರ ಬಗ್ಗೆ ಇತಿಹಾಸವನ್ನು ತಿಳಿಯೋಣ. ಇದು ಬನವಾಸಿಯ ಮಧುಕೇಶ್ವರ ದೇವಾಲಯ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಕದಂಬ ರಾಜವಂಶದ ಬಗ್ಗೆ ಕೆಲವು ಪ್ರಮುಖ ಕೀ ಪಾಯಿಂಟ್ಸ್ಗಳನ್ನು ನೋಡೋಣ. ಬನವಾಸಿಯ ಮೊದಲ ಹೆಸರು ವೈಜಯಂತಿಪುರ. ಇದು ಬನವಾಸಿಯ ಮೊದಲ ಹೆಸರು. ಬನವಾಸಿ ಇದು ವರದಾ ನದಿಯ ದಂಡೆಯ ಮೇಲಿದೆ. ಕರ್ನಾಟಕದಲ್ಲಿ ಮೊಟ್ಟಮೊದಲ ಸಾಮ್ರಾಜ್ಯವನ್ನು ಕಟ್ಟಿದಂತಹ ಕೀರ್ತಿ ಕದಂಬರಿಗೆ ಸಲ್ಲುತ್ತದೆ. ಕನ್ನಡದ ಮೊದಲ ರಾಜಮನೆತನ ಕದಂಬ ಮನೆತನ. ಕದಂಬರ ರಾಜ ಲಾಂಛನ ಸಿಂಹವಾಗಿದೆ. ಬನವಾಸಿ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಕದಂಬ ವಂಶದ ಪ್ರಮುಖ ಅರಸರುಗಳೆಂದರೆ ಮಯೂರವರ್ಮ ಮತ್ತು ಕಾಕುಸ್ಥವರ್ಮ. ಕದಂಬರ ಕಾಲದ ಪ್ರಮುಖ ಶಾಸನಗಳೆಂದರೆ ತಾಳಗುಂದ ಶಾಸನ ಮತ್ತು ಹಲ್ಮಿಡಿ ಶಾಸನ. ಇದು ಕದಂಬರ ಕಾಲದ ಪ್ರಮುಖ ಶಾಸನಗಳು. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕದಂಬರ ಕಾಲದಲ್ಲಿ ಬನವಾಸಿಯ ಮಧುಕೇಶ್ವರ ದೇವಾಲಯ, ಹಲಸಿಯ ಜೈನ ಬಸದಿ, ಬೆಳಗಾವಿ ಜಿಲ್ಲೆಯ ಕಾದರೋಳಿಯ ಸಮೀಪ ಶಂಕರ ದೇವಾಲಯ
ಮುಖ್ಯವಾಗಿವೆ. ಕದಂಬರ ಕಾಲದ ಪ್ರಮುಖ ನಾಣ್ಯಗಳೆಂದರೆ ಪದ್ಮ, ಟಂಕ, ಗದ್ಯಾಣ, ಪಣ. ಇವು ಕದಂಬರ ಕಾಲದ ಪ್ರಮುಖ ನಾಣ್ಯಗಳು. ಕದಂಬರ ಪ್ರಸಿದ್ಧ ಜೈನ ಬಸದಿ ಗುಡ್ನಾಪುರ ಬಸದಿ. ತಾಳಗುಂದ ಶಾಸನದಲ್ಲಿ ಕಾಕುತ್ಸ್ಥವರ್ಮನನ್ನು ಕದಂಬ ಕುಟುಂಬದ ಭೂಷಣ ಎಂದು ಕರೆಯಲಾಗುತ್ತದೆ. ತಾಳಗುಂದ ಶಾಸನದಲ್ಲಿ ಕಾಕುತ್ಸ್ಥವರ್ಮನನ್ನು ಕುರಿತು ಕದಂಬ ಕುಟುಂಬದ ಭೂಷಣ ಎಂದು ಕರೆಯಲಾಗಿದೆ. ಕದಂಬ ರಾಜ್ಯದ ಸ್ಥಾಪಕ ಮಯೂರ ವರ್ಮ. ಹಲ್ಮಿಡಿ ಶಾಸನ ಪತ್ತೆಯಾದ ಸ್ಥಳ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಗ್ರಾಮದಲ್ಲಿ ಹಲ್ಮಿಡಿ ಶಾಸನ ಪತ್ತೆಯಾಗಿದೆ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಗ್ರಾಮದಲ್ಲಿ. ಮಯೂರವರ್ಮ ಕ್ರಿಸ್ತಶಕ 345 ರಿಂದ 360 ಆಡಳಿತದ ಅವಧಿ. ಮಯೂರವರ್ಮ ಪಲ್ಲವರನ್ನ ಸೋಲಿಸಿ ಕದಂಬ ವಂಶವನ್ನು ಸ್ಥಾಪಿಸಿದನು. ಕದಂಬರ ಸ್ಥಾಪಕ ಮಯೂರವರ್ಮ. ಮಯೂರವರ್ಮ ಕದಂಬರ ಪ್ರಸಿದ್ಧ ದೊರೆ. ಮಯೂರವರ್ಮನ ಅಜ್ಜ ಮತ್ತು ಗುರು ವೀರಶರ್ಮ. ಮಯೂರವರ್ಮರ ಪ್ರಸಿದ್ಧ ದೊರೆ ಮತ್ತು ಗುರು ವೀರಶರ್ಮ. ಚಂದ್ರವಳ್ಳಿ ಶಾಸನ ಮಯೂರವರ್ಮನಿಗೆ ಸಂಬಂಧಿಸಿದ ಚಿತ್ರದುರ್ಗ ಜಿಲ್ಲೆಯ ಚಂದ್ರವಳ್ಳಿ ಸಮೀಪ ಕೆರೆಯೊಂದನ್ನು ಅಭಿವೃದ್ಧಿಪಡಿಸಿದನು. ಚಿತ್ರದುರ್ಗ ಜಿಲ್ಲೆಯ ಚಂದ್ರವಳ್ಳಿ ಸಮೀಪ ಇರುವಂತಹ ಒಂದು ಕೆರೆ ಚಂದ್ರವಳ್ಳಿ ಶಾಸನ ಇದರ ಬಗ್ಗೆ ಅಭಿವೃದ್ಧಿಪಡಿಸಿದನು ಎನ್ನುವುದರ ಬಗ್ಗೆ ತಿಳಿಸುತ್ತದೆ. ಕನ್ನಡದ ಪ್ರಥಮ ಅರಸ ಮಯೂರವರ್ಮ. ಕಾಕುತ್ಸ್ಥವರ್ಮ ಕ್ರಿಸ್ತಶಕ 425 ರಿಂದ 450. ಕನ್ನಡವನ್ನು ಆಡಳಿತ ಭಾಷೆಯಾಗಿ ಸ್ವೀಕರಿಸಿದ ಕದಂಬರ ಮೊದಲ ಅರಸ. ಕನ್ನಡವನ್ನು ಆಡಳಿತ ಭಾಷೆಯಾಗಿ ಸ್ವೀಕರಿಸಿದ ಕದಂಬರ ಮೊದಲ ಅರಸ. ಕಾಕುತ್ಸ್ಥವರ್ಮನ ಆಸ್ಥಾನದಲ್ಲಿ ಕರ್ನಾಟಕದ ಪ್ರಥಮ ಸಂಸ್ಕೃತ ಕವಿ ಕುಬ್ಜ. ಈತ ಕಾಕುತ್ಸ್ಥವರ್ಮನ ಆಸ್ಥಾನದಲ್ಲಿ ಇದ್ದನು. ಕರ್ನಾಟಕದ ಮೊಟ್ಟ ಮೊದಲ ದೇವಾಲಯವನ್ನು ಕಟ್ಟಿಸಿದವರು. ಕಾಕುತ್ಸ್ಥವರ್ಮನು ಉತ್ತರ ಭಾರತದ ಪ್ರಸಿದ್ಧ ಗುಪ್ತ ಸಾಮ್ರಾಜ್ಯದ ಜೊತೆಗೆ ವಿವಾಹ ಸಂಬಂಧ ಹೊಂದಿದ್ದನು. ಕರ್ನಾಟಕದ ಮೊಟ್ಟ ಮೊದಲ ದೇವಾಲಯ ಪ್ರಣವೇಶ್ವರ ಅಥವಾ ಮಹಾದೇವ ದೇವಾಲಯ. ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ. ಈ ಶಾಸನವನ್ನು 1936ರಲ್ಲಿ ಎಂ. ಎಚ್. ಕೃಷ್ಣರವರ ಸಂಶೋಧನೆಯಿಂದ ಹಲ್ಮಿಡಿ ಶಾಸನವು ಸಂಶೋಧಿಸಲಾಗಿದೆ. ಹಲ್ಮಿಡಿ ಶಾಸನವು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿದೆ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ಇದೆ. ಹಲ್ಮಿಡಿ ಕನ್ನಡದ ಪ್ರಥಮ ಶಾಸನ. ಇದು ಪೂರ್ವದ ಹಳೆಗನ್ನಡದಲ್ಲಿದೆ. ಹಲ್ಮಿಡಿ ಶಾಸನವು ಪೂರ್ವದ ಹಳೆಗನ್ನಡದಲ್ಲಿದೆ. ಇದು ಕಾಕುತ್ಸ್ಥವರ್ಮನಿಗೆ ಸಂಬಂಧಿಸಿದೆ. ಇದು ಕಾಕುತ್ಸ್ಥವರ್ಮನಿಗೆ ಸಂಬಂಧಿಸಿದೆ. ಇದರಲ್ಲಿ 16
ಸಾಲುಗಳಿಂದ ಕೂಡಿದೆ. ತಾಳಗುಂದ ಶಾಸನ. ತಾಳಗುಂದ ಶಾಸನವು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿ ಇದೆ. ತಾಳಗುಂದ ಶಾಸನವು ಶಿವಮೊಗ್ಗ ಜಿಲ್ಲೆಯ ಪ್ರಣವೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿದೆ. ಪ್ರಣವೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ತಾಳಗುಂದ ಶಾಸನ ಇದೆ. ತಾಳಗುಂದ ಶಾಸನದಲ್ಲಿ ಕಾಕುತ್ಸ್ಥವರ್ಮನನ್ನ ಕುರಿತು ಕದಂಬ ಕುಟುಂಬದ ಕುಲಭೂಷಣ ಎಂದು ಉಲ್ಲೇಖಿಸಲಾಗಿದೆ. ತಾಳಗುಂದ ಶಾಸನ ಕರ್ನಾಟಕದಲ್ಲಿ ದೊರೆತ ಪ್ರಥಮ ಸಂಸ್ಕೃತ ಶಾಸನವಾಗಿದೆ. ಕರ್ನಾಟಕದ ಒಂದು ಸಂಸ್ಕೃತ ಪ್ರಥಮ ಶಾಸನ ಯಾವುದು? ಕರ್ನಾಟಕದಲ್ಲಿ ದೊರೆತ ಪ್ರಥಮ ಸಂಸ್ಕೃತ ಶಾಸನವಾಗಿದೆ. ಕದಂಬರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ. ಕದಂಬರ ಕಾಲದಲ್ಲಿ ಬನವಾಸಿಯ ಮಧುಕೇಶ್ವರ ದೇವಾಲಯ, ಹಲಸಿಯ ಜೈನ ಬಸದಿ, ಬೆಳಗಾವಿ ಜಿಲ್ಲೆಯ ಕಾದರೋಡಿನ ಸಮೀಪವಿರುವಂತಹ ಶಂಕರ ದೇವಾಲಯ ಇದು ಕದಂಬರ ಕಾಲದ ಒಂದು ದೇವಾಲಯಗಳು. ಕದಂಬರ ಕಾಲದ ಧಾರ್ಮಿಕ ಜೀವನ. ಕದಂಬರು ಶೈವ ಧರ್ಮದ ಅನುಯಾಯಿಗಳಾಗಿದ್ದರು. ಕದಂಬರು ತಾಳಗುಂದದ ಪ್ರಣವೇಶ್ವರ ಮತ್ತು ಬನವಾಸಿಯ ಮಧುಕೇಶ್ವರನ ಪೂಜಿಸುತ್ತಿದ್ದರು. ಕದಂಬರು ಬೌದ್ಧ ಮತ್ತು ವೈಷ್ಣವ ಧರ್ಮಗಳನ್ನು ಗೌರವಿಸುತ್ತಿದ್ದರು. ಇದರಿಂದ ಕದಂಬರು ಸರ್ವಧರ್ಮ ಸಹಿಷ್ಣುತರಾಗಿದ್ದರು ಎಂಬುದನ್ನು ನಾವು ತಿಳಿಯಬಹುದಾಗಿದೆ. ಕದಂಬರ ಕಾಲದ ಸಾಹಿತ್ಯ ಮತ್ತು ಶಿಕ್ಷಣ. ಕದಂಬರ ಕಾಲದಲ್ಲಿ ಸಂಸ್ಕೃತ, ಪ್ರಾಕೃತ ಮತ್ತು ಕನ್ನಡ ಭಾಷೆಗಳು ಪ್ರಚಲಿತವಾಗಿದ್ದವು. ಇವರು ಬಹುತೇಕ ಶಾಸನಗಳನ್ನು ಸಂಸ್ಕೃತದಲ್ಲಿ ನಾವು ನೋಡಬಹುದು. ಕದಂಬರ ಕಾಲದಲ್ಲಿ ಅಗ್ರಹಾರಗಳು, ಬ್ರಹ್ಮಪುರಿಗಳು ಮತ್ತು ಘಟಿಕಸ್ಥಾನಗಳು ಶಿಕ್ಷಣದ ಪ್ರಮುಖ ಕೇಂದ್ರಗಳಾಗಿದ್ದವು. ಕದಂಬರ ಕಾಲದಲ್ಲಿ ತಾಳಗುಂದ ಪ್ರಮುಖ ಅಗ್ರಹಾರವಾಗಿತ್ತು. ತಾಳಗುಂದ ಇದು ಕದಂಬರ ಕಾಲದಲ್ಲಿ ಪ್ರಮುಖ ಅಗ್ರಹಾರವಾಗಿತ್ತು. ಕಂಚಿಯು ಪ್ರಸಿದ್ಧ ಘಟಿಕ ಸ್ಥಾನವಾಗಿತ್ತು. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಗಾಗಿ ಪ್ರಗತಿಪಥ ಪಾಠಶಾಲೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.